ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಗುರು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ತಮ್ಮನೇ ನೋಡಿರಂಗೆ ಒಂದು CISF ನಲ್ಲಿ ಒಂದು ಬೃಹತ್ ನೇಮಕಾತಿ ನಡೀತಾ ಇದೆ. ಒಟ್ಟು 1124 ಹುದ್ದೆಗಳಿಗೆ ನೇಮಕ ಆಗ್ತಾ ಇದೆ. ಏನೇನು ಪೋಸ್ಟ್ ಅಪ್ಪ ಅಂದ್ರೆ ಕಾನ್ಸ್ಟೇಬಲ್ ನೋಡಿ, ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ ಒಂದು ನೇಮಕಾತಿ ಆಗ್ತಾ ಇರುವಂತದ್ದು. ಇದು ವಿದ್ಯಾರ್ಹತೆ ಏನಾಗಿರ್ಬೇಕು, ಆಮೇಲೆ ಯಾವ್ದು ಅಪ್ಲಿಕೇಶನ್ ಯಾವಾಗ, ವೇತನ ಶ್ರೇಣಿ ಏನು, ಏಜ್ ಏನು, ಅದ್ರದ್ದು ಏನೇನು ಮಾನದಂಡ ಇದೆ, ಯಾವಾಗ ಸಲ್ಲಿಸೋದು ಅಪ್ಲಿಕೇಶನ್ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದೇ ರೀತಿ ಹುದ್ದೆಗಳ ಒಂದು ಹೆಚ್ಚಿನ ಮಾಹಿತಿ ಆಗಿರ್ಬೋದು, ಸರ್ಕಾರಿ ಇಲಾಖೆಗಳ ಒಂದು ಯೋಜನೆಗಳ ಮಾಹಿತಿನ ನಾವು ತಿಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ವಿಡಿಯೋನ ಶುರು ಮಾಡೋಣ ಬನ್ನಿ. ಆಗ್ಲಿಗೆ ಹೇಳಿದಾಗ CISF ಅಂದ್ರೆ ಒಂದು ಕಮಾಂಡೋ ರೀತಿ ಇದೆಯಲ್ಲ, ಇದರ 1124 ಹುದ್ದೆಗಳ ನೇಮಕಾತಿ ಏನೇನಿದೆ ನೋಡೋಣ. ವೇತನ ಶ್ರೇಣಿ $21,700 $69,100 ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಸ್ಯಾಲ್ರಿ ತುಂಬಾ ಚೆನ್ನಾಗಿರುತ್ತೆ. ನೋಡಿದೆ ಏನಿದು CISF ಅಂದ್ರೆ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ನೇಮಕ. ಇದು ಒಂದು ಪತ್ರಿಕೆಯಲ್ಲಿ ಹೊರಡಿಸಿರುವಂತಹ ಒಂದು ಅಡ್ವರ್ಟೈಸ್ಮೆಂಟ್ ಆಗಿದೆ. ನೋಡಿ, ಒಟ್ಟು ಹುದ್ದೆಗಳು 1124. ಇದು ಹುದ್ದೆಗಳ ರಿಲೇಟೆಡ್ ನ್ಯೂಸ್ ನೋಡೋಣ ಬನ್ನಿ. ಕೇಂದ್ರದ ಕೈಗಾರಿಕಾ ಭದ್ರತಾ ಪಡೆ ಅಂದ್ರೆ CISF ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ. ಆಗ್ಲೇ ಹೇಳ್ದಂಗೆ 1124 ಹುದ್ದೆಗಳು. ಆ 1124 ಹುದ್ದೆಗಳು ಏನೇನಿದೆ ನೋಡಿ. ಒಟ್ಟು ಕಾನ್ಸ್ಟೇಬಲ್ CISF ತಿಳಿಸಿ, ಕಾನ್ಸ್ಟೇಬಲ್ ಡ್ರೈವರ್ 845 ಹುದ್ದೆಗಳು. ಅದರಲ್ಲಿ ಕಾನ್ಸ್ಟೇಬಲ್ ಕಮ್ ಡ್ರೈವರ್ 845 ಹುದ್ದೆಗಳು ಮತ್ತು ಕಾನ್ಸ್ಟೇಬಲ್ ಡ್ರೈವರ್ ಕಮ್ ಆಪರೇಟರ್ ಇನ್ನು ಮಿಕ್ಕಿದಂತ ಏನಿದೆ 279 ಹುದ್ದೆಗಳು ಸೇರಿ 1124 ಹುದ್ದೆಗಳು ಖಾಲಿ ಇದೆ. ಏನು ಅರ್ಹತೆ, ಏನು ಎಜುಕೇಶನ್ ಏನಾಗಿರ್ಬೇಕು ಈ ಹುದ್ದೆ ಪಡೆಯಕ್ಕೆ ಅಂದ್ರೆ SSLC ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. SSLC ಅಥವಾ ITI. ಏಜ್ ಏನಾಗಿರ್ಬೇಕು, ಇದರೊಂದಿಗೆ ಅಭ್ಯರ್ಥಿಗಳು ಭಾರಿ ವಾಹನ ಮತ್ತು ಲಘು ವಾಹನ ಪರವಾನಗಿ ಅಂದ್ರೆ DL ಹೆವಿ ಲೈಸೆನ್ಸ್ ಕಂಪಲ್ಸರಿ ಹೊಂದಿರಬೇಕು. ಏಜ್ ಬಂದು ಸ್ಟಾರ್ಟಿಂಗು 21 ವರ್ಷ, 18 ವರ್ಷ ಅಲ್ಲ, 21 ವರ್ಷದಿಂದ ಗರಿಷ್ಠ 27 ವರ್ಷ ಅಂತ ಹೊಂದಿರಬೇಕು. ನೆಕ್ಸ್ಟ್ ಮೀಸಲಾತಿಗೆ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳು ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ಅಂದ್ರೆ ಮೀಸಲಾತಿ SC ST ಗ್ರಾಮೀಣ ಆಗಿರ್ಬೋದು, ಹೀಗೆ ಅದರ ಏನ್ ಮೀಸಲಾತಿ ಇದೆ ಅದ್ರಿಗೆ 27 + 2 ಅಥವಾ 3 ವರ್ಷ ಅಡಿಷನಲ್ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನೊಂದು ಪಾಯಿಂಟ್ ಏನಂದ್ರೆ ಮ್ಯಾರಿಡ್ ಆಗಿರೋರ್ಗೆ ಅವಕಾಶ ಇಲ್ಲ, ವಿವಾಹ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿದೆ. ಮದುವೆ ನಿಶ್ಚಿತಾರ್ಥ ಅಥವಾ ಮದುವೆದ ಅರ್ಜಿ ಸಲ್ಲಿಸುವಂತಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಇದರಲ್ಲಿ ಫಿಸಿಕಲ್ ಏನೇನು, ನಿಮ್ಮ ದೇಹ, ಇದು ಅಭ್ಯರ್ಥಿಗಳ ಎತ್ತರ ನೋಡಿ. ಅಭ್ಯರ್ಥಿಗಳ ಎತ್ತರವನ್ನು 167 ಸೆಂಟಿಮೀಟರ್ ಮತ್ತು ಎದೆಯ ಸುಳ್ಳು ಅಳತೆ 80 ಸೆಂಟಿಮೀಟರ್ ಹೊಂದಿರಬೇಕು. ಅಂದ್ರೆ ನೇಮಕಾತಿ ಹೇಗ್ ನಡೆಯುತ್ತೆ, ಏನೇನು ನಡೆಯುತ್ತೆ ಅಂದ್ರೆ, ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪೈಕಿ ಅರ್ಹರನ್ನು ಗುರುತಿಸಿ ದೈಹಿಕ ಸಾಮರ್ಥ್ಯ ಅಂದ್ರೆ ಫಸ್ಟ್ ಫಿಸಿಕಲ್ ಟೆಸ್ಟ್, ಇದರಲ್ಲಿ ಅರ್ಹತೆ ಪಡೆದವರನ್ನು ಲಿಖಿತ ಪರೀಕ್ಷೆ ಅಂದ್ರೆ ಫಸ್ಟ್ ಫಿಸಿಕಲ್ ಟೆಸ್ಟ್ ಇರುತ್ತೆ, ನೆಕ್ಸ್ಟ್ ಆಮೇಲೆ ರಿಟರ್ನ್ ಇರುತ್ತೆ. ರಿಟರ್ನ್ ಯಾವ ತರ ಅಂದ್ರೆ OMR ಆರ್ CBT. ಅಂದ್ರೆ OMR ಎಕ್ಸಾಮ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. CBT ಅಂದ್ರೆ ನೋಡಿದ್ದೆಲ್ಲ ಇಲ್ಲಿ ಲಿಖಿತ ಪರೀಕ್ಷೆ OMR ಮಾದರಿ ಅಥವಾ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲಿ ನಡೆಸಲಾಗುವುದು. ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ಇರುತ್ತೆ ಅಂದ್ರೆ ಹಿಂದಿ ಅಥವಾ ಇಂಗ್ಲಿಷ್. ನೋಡಿ, ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ಇರುತ್ತೆ. ವೈದ್ಯಕೀಯ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಲಾಗುತ್ತದೆ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಇದು ನೀವು ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅಂದ್ರೆ ಆನ್ಲೈನ್ ಮುಖಾಂತರ ಮಾತ್ರ, ಯಾವುದೇ ರೀತಿ ಪೋಸ್ಟ್ ಆಫ್ಲೈನ್ ಆ ತರ ಏನಿಲ್ಲ. ನೋಡಿ, ಯಾವ ವೆಬ್ಸೈಟ್ ಅಪ್ಪ ಅಂದ್ರೆ
ಇಲ್ಲಿದೆಯಲ್ಲ www.cisf.government.in ಗೆ ನೀವು ಭೇಟಿ ನೀಡಿದ್ರೆ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಯಾವಾಗ ಇದು ಪ್ರಾರಂಭ, ಯಾವಾಗ ಕ್ಲೋಸ್ ಆಗುತ್ತೆ ಅನ್ನೋದು ಎಲ್ಲ ತಿಳಿಸಿದ್ದಾರೆ. ಏನೇನು ಡಾಕ್ಯುಮೆಂಟ್ ಬೇಕು ಅನ್ನೋದ್ರು ಸಹ ಅದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ಆಯಾ ವಲಯಗಳ ನೇಮಕ ಪ್ರಕ್ರಿಯೆ ನಡೆಸಲಿವೆ. ಕರ್ನಾಟಕಕ್ಕೆ ಸಂಬಂಧಿಸಿದ ನೇಮಕ ಪ್ರಕ್ರಿಯೆಯನ್ನು ಚೆನ್ನೈ CISF ವ್ಯಾಪ್ತಿಗೆ ಒಳಪಡಿಸಲಾಗಿದೆ. ಅಂದ್ರೆ ವಲಯಗಳ ಬಿಟ್ಬಿಟ್ಟಿದ್ರೆ ನೇಮಕಾತಿದು ಇಲ್ಲ. ನಮ್ದು ಕರ್ನಾಟಕದವ್ರು ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಅವರು ಚೆನ್ನೈ CISF ವ್ಯಾಪ್ತಿಗೆ ಒಳಪಡುವ ವಲಯದಲ್ಲಿ ಅಲ್ಲಿ ಏನು ನೇಮಕಾತಿ ಪ್ರಕ್ರಿಯೆ ನಡೆಯೋದು. ಇದು ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಜಾಬು ತಗೊಳ್ಳೋದು ಸುಲಭ ಅಲ್ಲ. ದಯವಿಟ್ಟು ಯಾರೆಲ್ಲ ಅರ್ಹತೆ ಹೊಂದಿದ್ದೀರಿ ಹಾಗೂ ಇಂಟ್ರೆಸ್ಟ್ ಇದೆ ಒಂದು ಗೌರ್ಮೆಂಟ್ ಜಾಬ್ ಪಡಿಬೇಕು ಅಂತ, ಅವರು ದಯವಿಟ್ಟು ಈ ಸುವರ್ಣ ಅವಕಾಶನ ಉಪಯೋಗಿಸ್ಕೊಳ್ಳಿ. ಆಗ್ಲೇ ಹೇಳ್ದಂಗೆ ನೋಡಿ, ಫೆಬ್ರವರಿ 3ನೇ ತಾರೀಕು ಪ್ರಾರಂಭ ಆಗಿದೆ. ಮಾರ್ಚ್ 4ಕ್ಕೆ ಅಂದ್ರೆ ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಮಾರ್ಚ್ 4ಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಅರ್ಜಿ ಶುಲ್ಕ ಅಂದ್ರೆ ಬರೀ ₹100, ಕೇವಲ ₹100 ಇರುತ್ತೆ. SC ST ಮತ್ತು ಮಾಜಿ ಸೈನಿಕರಿಗೆ ವಿನಾಯಿತಿ ಇರುತ್ತೆ. ಆಮೇಲೆ ವೇತನ ಶ್ರೇಣಿ ತುಂಬಾ ಚೆನ್ನಾಗಿದೆ. ಈ ವೆಬ್ಸೈಟ್ಗೆ ನೀವು ಭೇಟಿ ನೀಡಿದ್ರೆ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಯುತ್ತೆ. ದಯವಿಟ್ಟು ಆಗ್ಲೇ ಹೇಳ್ದಂಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಹುದ್ದೆಗಳ ಮಾಹಿತಿ ಅಥವಾ ಸರ್ಕಾರಿ ಇಲಾಖೆಗಳ ಮಾಹಿತಿನ ತಿಳಿಸ್ಕೊಡೋಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಥ್ಯಾಂಕ್ ಯು.